ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಸತೀಶ್ ಜಾರಕಿಹೊಳಿ ಅವರನ್ನ, ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರನ್ನ ಮೊದಲಿಗೆ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಭೇಟಿ ಮಾಡ್ತಾರೆ. ಅದರ ಬೆನ್ನಲ್ಲೇ ಬಂಡೆ ಬ್ರದರ್ ಮಾಜಿ ಸಂಸದ DK ಸುರೇಶ್ ಅವರು ಹೋಗಿ ಭೇಟಿ ಮಾಡ್ತಾರೆ. ಏನು ನಡೀತಾ ಇದೆ ಅನ್ನೋ ಕುತೂಹಲ ಸಿಕ್ಕಾಪಟ್ಟೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸಂಚಲನವನ್ನು ಹುಟ್ಟು ಹಾಕಿದೆ ಸತೀಶ್ ಜಾರಕಿಹೊಳಿ ಮತ್ತು BY ವಿಜಯೇಂದ್ರ ಮತ್ತು ಮಾಜಿ ಸಂಸದ DK ಸುರೇಶ್ ಅವರ ನಡೆ. ಹಾಗಾದರೆ ಏನಿದೆ ಇವರಿಬ್ಬರ ಅಥವಾ ಈ ಮೂವರು ನಾಯಕರ ಭೇಟಿಯ ಒಂದು ಉದ್ದೇಶ? ಏನಾಗ್ತಾ ಇದೆ ಹಾಗಾದರೆ ರಾಜ್ಯದಲ್ಲಿ ಬೆಳವಣಿಗೆ, ರಾಜಕಾರಣದಲ್ಲಿ? CM ಸಿದ್ದರಾಮಯ್ಯನವ್ರನ್ನ ಇಳಿಸುವ ಸಲುವಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದಾರಾ? ಏನು ಕತೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕೀಯದ ಹೆಡ್ ಕ್ವಾರ್ಟರ್ಸ್ ಆಗ್ತಿದೆ ಸಾಹುಕಾರ್ ಮನೆ. ವಿಜಯೇಂದ್ರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಮನೆಗೆ DK ಸುರೇಶ್ ಭೇಟಿ ಕೊಟ್ಟಿದ್ದಾರೆ. ಇದ್ದಕ್ಕಿದ್ದಂತೆ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ DK ಸುರೇಶ್. ಖರ್ಗೆ ಪರಮೇಶ್ವರ್ ಭೇಟಿ ಮಾಡಿದ್ದ ಸಾಹುಕಾರ್ ಬೆನ್ನು ಬಿದ್ದ ನಾಯಕರು. ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ಸತೀಶ್ ಭೇಟಿಗೆ ಬಂಡೆ ಬ್ರದರ್ ಬಂದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಸಂಚಲನವನ್ನ ಹುಟ್ಟು ಹಾಕಿದ್ದಾರೆ. ಈಗ ರಾಜ್ಯದಲ್ಲಿ ನೆಕ್ಸ್ಟ್ CM ಆಗ್ತಾರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ದಲಿತ CM ಕೂಗು ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯಗೆ ಕೋಕ್, ಸತೀಶ್ ಜಾರಕಿಹೊಳಿಗೆ CM ಹುದ್ದೆನ ಹಾಗಾದ್ರೆ? ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ನಡೆ. ದಸರಾ ಬಳಿಕ CM ಬದಲಾವಣೆ ಫಿಕ್ಸ್ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇವತ್ತು ದಿಢೀರನೆ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. BY ವಿಜಯೇಂದ್ರ ಬೆನ್ನಲ್ಲೇ ಸಾಹುಕಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಸಂಸದ DK ಸುರೇಶ್ ಅವರು. ಹಾಗಾಗಿನೇ ರಾಜ್ಯ ರಾಜಕೀಯ ವಲಯದಲ್ಲಿ ಈ ಒಂದು ಭೇಟಿ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿರುವುದು. ಅಂದ್ರೆ ರಾಜ್ಯ ರಾಜಕೀಯದ ಹೆಡ್ ಕ್ವಾರ್ಟರ್ಸ್ ಆಗ್ತಾ ಇದೆ ಸಾಹುಕಾರ್ ಮನೆ ಅಂತಾನೆ ಹೇಳ್ಬಹುದು. ವಿಜಯೇಂದ್ರ ಅವರು ಭೇಟಿ ಮಾಡ್ತಾರೆ ಮೊದಲು ಸತೀಶ್ ಜಾರಕಿಹೊಳಿ ಅವರನ್ನ. ಅದರ ಬೆನ್ನಲ್ಲೇನೆ DK ಸುರೇಶ್ ಅವರು ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರನ್ನ. ಇದ್ದಕ್ಕಿದ್ದಂತೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ಯಾಕೆ ಹಾಗಾದ್ರೆ DK ಸುರೇಶ್ ಅವರು ಅನ್ನೋದು ಒಂದು ಪ್ರಶ್ನೆ. ಇನ್ನು ಖರ್ಗೆ ಪರಮೇಶ್ವರ್ ಭೇಟಿ ಮಾಡಿದಂತ ಸಾಹುಕಾರ್ ಅವರನ್ನ ಈಗ ಕೆಲವು ನಾಯಕರು ಬೆನ್ನು ಬಿದ್ದು ಬಿಟ್ಟಿದ್ದಾರೆ. ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ಸತೀಶ್ ಭೇಟಿಗೆ ಬಂಡೆ ಬ್ರದರ್ DK ಸುರೇಶ್ ಅವರು ಬಂದಿರುವುದು. ರಾಜ್ಯ ರಾಜಕಾರಣದಲ್ಲಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಈಗ ಸಂಚಲನವನ್ನ ಹುಟ್ಟು ಹಾಕಿದ್ದಾರೆ. ರಾಜ್ಯದಲ್ಲಿ ನೆಕ್ಸ್ಟ್ CM ಆಗ್ತಾರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆ ಸಹಜವಾಗಿ ಮೊದಲಿನಿಂದಲೂ ಕೂಡ ಇದ್ದೇ ಇದೆ. ಅದು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ CM ಕೂಗು ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿರೋದು. ಸಿದ್ದರಾಮಯ್ಯಗೆ ಕೋಕ್, ಸತೀಶ್ ಜಾರಕಿಹೊಳಿಗೆ CM ಹುದ್ದೆನ ಹಾಗಾದ್ರೆ? ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡುವಂತ ಧೈರ್ಯವನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೋರಿಸ್ತಾರ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿದ್ದೇ ಇದೆ. ಕುತೂಹಲ ಕೆರಳಿಸಿದೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಡೆ. ದಸರಾ ಬಳಿಕ CM ಬದಲಾವಣೆ ಫಿಕ್ಸ್ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇಂದು ದಿಢೀರ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವುದು ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿರೋದು. ಎಸ್, ನೋಡಿದ್ರಲ್ಲ, ಸಹಜವಾಗಿ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಈಗ ಈ ಮೂವರು ನಾಯಕರ ಭೇಟಿ. ಅದರಲ್ಲೂ ದಲಿತ CM ಅನ್ನೋ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಹಾಗಾಗಿನೇ CM ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬಿಡೋಣ, ನಂತರ ಯಾರಾದರೂ ಮುಖ್ಯಮಂತ್ರಿ ಆದ್ರೆ ಆಯಿತು, ನೀವೇ ಆಗಿ ಅನ್ನೋ ನಿಟ್ಟಿನಲ್ಲಿ BJPಯವರು ಕೂಡ ಸಪೋರ್ಟ್ ಮಾಡದಂತೆ ಕಾಣಿಸ್ತಾ ಇದೆ. ಇತ್ತ ಕಾಂಗ್ರೆಸ್ನ DK ಬ್ರದರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳಿ ಕಾದ್ ನೋಡೋಣ.